ಮತ್ತೆ ಇವತ್ತು ಏನು ಕಾಂತರಾಜ ಆಯೋಗ ಇವತ್ತು ವರದಿ ನಾವು ನೋಡಿದಾಗ ಇದು ಬಹಳ ಆರೋಗ್ಯಕರವಾದಂಥ ವರದಿಯನ್ನು ಅವರು ಕೊಟ್ಟಿಲ್ಲ. ಅದು ಏನು ಅಂತಂದರೆ, ಏನು ಹಿಂದೆ 2010ರಲ್ಲಿ 10 ವರ್ಷ ಆದ ನಂತರ ಆ ವರದಿಯನ್ನು ಇವತ್ತು ತಂದು ಇದನ್ನು ನೀವು ಒಪ್ಪಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ವರದಿಯಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ನಾನು ನೋಡಿದ ಮಟ್ಟಿಗೆ ರಾಜ್ಯ ಜನಾಂಗ ಒಕ್ಕಲಿಗರ ಸಂಘದ ಜನಾಂಗ ಒಂದು 61 ಲಕ್ಷ ಜನ ತೋರಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ನಮಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರತಿ ಒಂದು ತಾಲೂಕುಗಳಲ್ಲೂ MLA ಮತ್ತು MP ಎಲೆಕ್ಷನ್ಗಳು ಆಗುವಂಥ ಸಂದರ್ಭದಲ್ಲಿ ಸಮೀಕ್ಷೆಗಳನ್ನು ನಾವು ನೋಡ್ತಾ ಬಂದಿದ್ದೀರಿ. ಎಲ್ಲ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಜನಾಂಗ ಎಷ್ಟು, ಕುರುಬರ ಜನಾಂಗ ಎಷ್ಟು, ಲಿಂಗಾಯತರು ಎಷ್ಟು ಅನ್ನೋದು ನಮಗೆ ಅಲ್ಲೇ ಲೆಕ್ಕ ಸಿಗ್ತದೆ. ಆ ಲೆಕ್ಕದ ಪ್ರಕಾರ ನಾವು ಹೋದಾಗ ನಮ್ಮ ಜನಾಂಗ ಕೇವಲ 224 MLA ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಕೇವಲ 61 ಲಕ್ಷನ. ಒಂದೊಂದು ತಾಲೂಕುಗಳಲ್ಲೂ ಕೂಡ 60,000 ಜನಕ್ಕಿಂತ ಹೆಚ್ಚಿಗೆ 1 ಲಕ್ಷ 1.25 ಲಕ್ಷ ಇರ್ತಕ್ಕಂಥ ಒಂದು ಜನಾಂಗ ಇದು. ಇಂತಹ ಒಂದು ಜನಾಂಗವನ್ನ ಇವತ್ತು 6ನೇ ಸ್ಥಾನಕ್ಕೆ ಇವತ್ತು ಕಳಿಸ್ಬೇಕು ಅಂತಂದ್ರೆ ಇದರಲ್ಲಿ ದೊಡ್ಡ ಒಂದು ಮೋಸನೆ ನಡೀತಾ ಇದೆ. ಇದು ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮೀಸಲಾತಿಯನ್ನ ಯಾರಿಗೆ ಹೆಚ್ಚಿಗೆ ಕೊಡಿಸ್ಬೇಕು ಅನ್ನೋ ಒಂದು ಹುನ್ನಾರ ಹಿಡ್ಕೊಂಡು ಇವತ್ತು ರಾಜಕೀಯದ ದೃಷ್ಟಿಯಿಂದ ಈ ಒಂದು ಆಯೋಗ ಜಾರಿಗೆ ತರ್ತಾ ಇದ್ದಾರೆ. ಈ ಒಂದು ಇದನ್ನ ಜಾರಿಗೆ ತರೋದೇ ಆದರೆ ನಮ್ಮ ಜನಾಂಗ, ಲಿಂಗಾಯತರ ಜನಾಂಗ, ವೀರಶೈವರು ಮತ್ತೆ ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನ ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಹೋರಾಟ ಮಾಡಬೇಕು, ಇಡೀ ಕರ್ನಾಟಕನೇ ನಾವು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮದು ಏನು ಸ್ಟ್ರೆಂತ್ ಅಂತ ನಾವು ತೋರಿಸ್ಬೇಕು. ಇಲ್ಲೇ ಇದ್ದರೆ ಇದನ್ನ ಜಾರಿಗೆ ತಂದ್ರೆ ನಮ್ಮ ಎಲ್ಲ ಜನಾಂಗಗಳಿಗೂ ಅನ್ಯಾಯ ಆಗ್ತದೆ ಅನ್ನೋ ಒಂದು ಮಾತನ್ನ ಬೇರೆ ಜನಾಂಗದವರು ನಮಗೆ ಈಗಾಗಲೇ ತಿಳಿಸಿದ್ದಾರೆ. ಇದರಲ್ಲಿ ಈಗ ಬೆಳಿಗ್ಗೆ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಏನು ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ 2 ಕೋಟಿ ಜನಾಂಗದ ಹೆಸರುಗಳೇ ಇಲ್ಲ. ಇಂಥ ಅವೈಜ್ಞಾನಿಕ ಒಂದು ವರದಿಯನ್ನು ಅವ್ರು ಕೊಟ್ಟುಬಿಟ್ಟು ಇದನ್ನ ನಾವು ಜಾರಿ ಮಾಡ್ತೀರಿ ಅಂತಂದ್ರೆ ಆ 2 ಕೋಟಿ ಜನಾಂಗಕ್ಕೆ ಅನ್ಯಾಯ ಆಗೋದ್ವಾ? ಅದು ಯಾವುದೇ ಜನಾಂಗದವ್ರು ಇರ್ಬೋದು. ಇದಕ್ಕೆ ನಮ್ಮ ವಿರೋಧ ಇದೆ. ಆದ್ದರಿಂದ ಇದನ್ನ ಮತ್ತೆ ಪರಿಶೀಲಿಸಿ ಮತ್ತೆ ಹೊಸದಾಗಿ ಮಾಡಲಿ. ಇದು ಕಾನೂನಲ್ಲಿ ಏನಿದೆ, 10 ವರ್ಷಗಳಿಗೊಮ್ಮೆ ಒಂದು ಸಾರಿ ಜಾತಿ ಪರಿಷ್ಕರಣೆ ಮಾಡಬೇಕು. ಈ ಜಾತಿ ಪರಿಷ್ಕರಣೆಯಲ್ಲಿ 10 ವರ್ಷಗಳಿಗೆ ಆದ ನಂತರ ಮತ್ತೆ 10 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಯಾವ್ಯಾವ ಕಮ್ಯುನಿಟಿಯಲ್ಲಿ ಹೆಚ್ಚಿಗೆ ಆಗಿರ್ತಾರೋ ಅಂಥದನ್ನ ನಾವು ಲೆಕ್ಕ ಕೊಡಬೇಕು ಅನ್ನೋದರಲ್ಲಿ ಒಂದು ಕಾನೂನೇ ಇದೆ. ಏನು ಇದು ಮಾಡಬೇಕಾದ್ರೂ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕಾದಂಥ ಒಂದು ಕಾನೂನು ಕೂಡ ಇದೆ. ಆದರೆ ಈ ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಲೇಬೇಕು, ಇದನ್ನ ನಾವು ಜಾರಿ ಮಾಡಲೇಬೇಕು ಅನ್ನೋದೇನೋ ಇದ್ರೆ ನಿಮ್ಮನ್ನ ಯಾರು ನಾವು ಇಟ್ಕೊಂಡಿಲ್ಲ. ನೀವು ಮಾಡಿ, ಹೊಸದಾಗಿ ಮಾಡಿ. ಈಗ ಜಿಯೋ ಟ್ಯಾಗ್ ಅಂತ ಹೇಳಿ ಆಧಾರ್ ಕಾರ್ಡ್ ಮುಖಾಂತರ ನಿಮಗೆ ಮಾಡಕ್ ಹೋದಾಗ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ವೋಟರ್ ಲಿಸ್ಟಲ್ಲೇ ಇದೆ, ಯಾವ ಜಾತಿ ಎಷ್ಟು ಜನ ಇದ್ದಾರೆ ಇರೋದನ್ನ ನೀವು ನೋಡಿ ಅದನ್ನ ಪರಿಶೀಲಿಸಿ ನೀವು ಮಾಡಿ. ಇದು ನಾವು ಇದಕ್ಕೆ ವಿರೋಧ. ಯಾವ ರೀತಿ ವಿರೋಧ ಮಾಡ್ತೀರಿ ಅಂದ್ರೆ, ಹಿಂದೆ ಚಿನ್ನಪ್ಪ ರೆಡ್ಡಿ ಆಯೋಗ ನಾವು ಮಾಡಿದಾಗ ಯಾವ ರೀತಿ ಮಾಡಿದ್ರೋ ಅದರ 10ರಷ್ಟು ಇನ್ನೂ ಹೆಚ್ಚಿಗೆ ಮಾಡ್ತೀರಿ. ಮತ್ತೆ ಏನು ವೆಂಕಟಸ್ವಾಮಿ ಆಯೋಗ ಅಂತ ಬಂದಾಗ ಆಗಲೂ ಕೂಡ ನಾವು ಇದನ್ನ ನಾವು ಧಿಕ್ಕಾರ ಮಾಡಿ ಹೋರಾಟ ಮಾಡಿ ಈಗ ಇನ್ನೂ ಅದು ಹೆಚ್ಚಿಗೆ ನಾವು ಬಲವಾಗಿ ಮಾಡ್ತೀರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಏನು ಎಲ್ಲ ನಮ್ಮ ಜೊತೆಲಿ ಇರ್ತಕ್ಕಂಥ ಲಿಂಗಾಯತರು ಇರ್ಬೋದು, ವೀರಶೈವರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತೀನಿ ಅಂತ ಹೇಳಿ ಈಗಾಗಲೇ ನಾವು ಸುಮ್ಮನೆ ಕೂತಿದ್ರು, ಅವ್ರು ಬಿಡ್ತಾ ಇಲ್ಲ. ಅವರು ಕೂಡ ಒಟ್ಟಿಗೆ ಇದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಅದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಷ್ಟರಲ್ಲೇ ನಾವು ಒಂದು ಸಭೆನ ಕರೆದು ಎಲ್ಲ ಜನಾಂಗದ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅಂತ ಲೀಡರ್ಗಳನ್ನ ಮುಖಂಡರುಗಳನ್ನ ಕರೆದು ನಾವು ಸಭೆ ಮಾಡಿ ಇದನ್ನ ದೊಡ್ಡ ಹೋರಾಟ ಮಾಡಿ ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವನ ಕೂಡ ನಮ್ಮ ಎಲ್ಲ ಸ್ವಾಮೀಜಿಗಳನ್ನು ನಾವು ಒಂದು ಕಡೆ ಸೇರಿಸಿ ನಾವು ಹೋರಾಟ ಮಾಡ್ತೀರಿ. ಆದರೆ ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಯಾರ್ಯಾರಿದ್ದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು. ಯಾಕೆ ಹೋರಾಟ ಮಾಡಬಾರ್ದು? ನೀವು ಜನಾಂಗದ ಸಹಾಯ ಪಡ್ಕೊಂಡಿಲ್ವಾ? ಜನಾಂಗ ನಿಮಗೆ ಸಹಾಯ ಮಾಡಿಲ್ವಾ? ಹಾಗಾದರೆ ಜನಾಂಗಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ನೀವು ಯಾತಕ್ಕೆ ನೀವು ಸುಮ್ಮನೆ ಕೂತಿರ್ತೀರಿ? ಎದ್ದು ಬನ್ನಿ, ನಿಮ್ಮನ್ನು ಮತ್ತೆ ಇನ್ನೊಂದು ಸಾರಿ ನಾವು ಮಂತ್ರಿಗಳು ಮಾಡ್ತೀರಿ, ಶಾಸಕರು ಮಾಡ್ತೀರಿ. ನೀವು ಎಲ್ಲ ಜನಾಂಗದ ಬೆಂಬಲದಿಂದ ನೀವು ಗೆದ್ದು ಇವತ್ತು ಇದನ್ನ ಸುಮ್ಮನೆ ಕೂತ್ಕೊಂಡ್ರೆ ನಾವು ನಮ್ಮ ಜನಾಂಗ ಎಲ್ಲ ಕೂಡ ಇದನ್ನ ನಿಮಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ. ಇದು ಖಂಡಿತವಾಗಿ ಇದನ್ನ ನಾವು ಹೇಳ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಮಾಡಬಾರ್ದು, ಈ ಒಂದು ಜಾರಿ ತರಬಾರ್ದು, ಮತ್ತೆ ಹೊಸದಾಗಿ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಇದನ್ನ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರ ಕೊಟ್ಟು ನಾವು ಈಗ ಸಭೆ ಕರೆದಿದ್ದೀರಿ. ಈ ಸಭೆಯಲ್ಲಿ ಯಾವತ್ತು ಕರಿಬೇಕು, ಎಲ್ಲಿ ಸೇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪೂಜ್ಯ ಗುರುಗಳು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ನಂಜಾವರ ಸ್ವಾಮೀಜಿಗಳು ಮತ್ತೆ ನಮ್ಮ ಕೆಂಗೇರಿ ಸ್ವಾಮಿಗಳು ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡಬೇಕು. ಇಷ್ಟರಲ್ಲೇ ಮಾಡಿ ನಾಳೆನೋ ನಾಡಿದ್ದು ನಾವು ತೀರ್ಮಾನ ತಗೊಳ್ತೀರಿ. ಮಾಡಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ದೇಶಕರು ನಮಗೆ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಇದನ್ನು ಮಾಡಿದರೂ ಕೂಡ ನಾವು ಮುಂದೆ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜನಾಂಗದ ಏನು ಸಂಘಟನೆಗಳಿದ್ದಾವೆ, ಸಂಘಗಳಿದ್ದಾವೆ, ಎಲ್ಲ ಸಂಘಗಳನ್ನ ಒಗ್ಗೂಡಿಸಿ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಕೂಡ ಎಲ್ಲ ಹೋರಾಟ ಪ್ರಾರಂಭ ಮಾಡಿ ನಡೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಕರೆದು ನಾವು ಹೋರಾಟ ಮಾಡೋದಕ್ಕೆ ಈಗಲೇ ನಾವು ಸಿದ್ಧವಾಗಿದ್ದೀರಿ. ಇದನ್ನು ನಾವು ಈಗ ಸಭೆ ಆದ ನಂತರ ಒಂದು ತೀರ್ಮಾನ ತಗೊಂಡು ಅದನ್ನು ನಿಮಗೆ ತಿಳಿಸ್ತೀವಿ. ಇದನ್ನು ಹೆಚ್ಚಿಗೆ ಪ್ರಚಾರ ಕೊಟ್ಟು ಈ ಒಂದು ಏನು ಇವತ್ತು ಜಾರಿ ಮಾಡೋದನ್ನು ನಿಲ್ಲಿಸೋದಕ್ಕೆ ನಮ್ಮ ಹೋರಾಟ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಇಡೀ ಕರ್ನಾಟಕ ಬಂದ್ ಆಗೋ ರೀತಿಯಲ್ಲಿ ಇಡೀ ನಮ್ಮ ಜನಾಂಗದ ಎಲ್ಲ ಮತ್ತೆ ಲಿಂಗಾಯತರು ವೀರಶೈವರನ್ನು ನಾವು ಒಟ್ಟಿಗೆ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಹೋರಾಟ ಮಾಡ್ತೀರಿ.